ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಒಬ್ಬ ಮನುಷ್ಯ ಹುಟ್ಟಿದಾಗ ಆತನನ್ನು ನೋಡಲು ಇಡೀ ಕುಟುಂಬವೇ ಆಸ್ಪತ್ರೆಗೆ ಹೋಗುತ್ತೆ. ಆದರೆ ಅದೇ ಮನುಷ್ಯ ಸತ್ತಾಗ ಆತನನ್ನ ಕಡೆಯದಾಗಿ ಕಳುಹಿಸಿಕೊಡೋ ಸ್ಮಶಾನಕ್ಕೆ ಮಾತ್ರ ಮನೆಯ ಹೆಣ್ಣು ಮಕ್ಕಳಿಗೆ ಪ್ರವೇಶವೇ ಇಲ್ಲ. ಕೇವಲ ಸಂಪ್ರದಾಯ ಅಂತ ಹೇಳಿ ನಾವು ಸುಮ್ಮನಾಗ್ತೀವಿ. ಆದರೆ ಚಿತೆಗೆ ಬೆಂಕಿ ಇಟ್ಟ ಮೇಲೆ ನಡೆಯುವ ಆ ಒಂದು ಭಯಂಕರ ಘಟನೆಯನ್ನು ನೋಡುವ ಶಕ್ತಿ ಹೆಣ್ಣು ಮಕ್ಕಳಿಗೆ ಇರೋದಿಲ್ಲ ಅನ್ನೋದು ನಿಮ್ಗೆ ಗೊತ್ತಾ? ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿರೋ ಆ ಭಯಾನಕ ಸತ್ಯ ಏನು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಸ್ಮಶಾನದ ದ್ವಾರದ ಹಿಂದಿರೋ ರಹಸ್ಯವನ್ನ ಭೇದಿಸೋಣ. ನಮಸ್ಕಾರ ಫ್ರೆಂಡ್ಸ್, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಪ್ರತಿಯೊಂದಕ್ಕೂ ಅದರದ್ದೇ ಆದ ನಿಯಮಗಳಿವೆ. ಅದರಲ್ಲೂ ಅಂತ್ಯಕ್ರಿಯೆಯ ವಿಷಯಕ್ಕೆ ಬಂದ್ರೆ ನಮಗೆ ಗೊತ್ತಿಲ್ಲದ ಎಷ್ಟೋ ಶಾಕಿಂಗ್ ವಿಚಾರಗಳಿವೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಮತ್ತು ನಮ್ಮೆಲ್ಲರಿಗೂ ಕಾಡೋ ಪ್ರಶ್ನೆ ಅಂದ್ರೆ, ಮಹಿಳೆಯರು ಯಾಕೆ ಸ್ಮಶಾನಕ್ಕೆ ಹೋಗಬಾರದು? ಇದು ಲಿಂಗ ತಾರತಮ್ಯನ ಅಥವಾ ಇದರ ಹಿಂದೆ ಯಾವುದಾದರೂ ಬಲವಾದ ವೈಜ್ಞಾನಿಕ ಅಥವಾ ಆಧ್ಯಾತ್ಮಿಕ ಕಾರಣ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಸಿಗೋ ಉತ್ತರಗಳು ನಿಮ್ಮನ್ನ ಬೆಚ್ಚಿ ಬೀಳಿಸೋದು ಗ್ಯಾರಂಟಿ. ಬನ್ನಿ, ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ. ಯಾಕಂದ್ರೆ ನಮ್ಮ ಸನಾತನ ಧರ್ಮದ ಇಂತಹ ಗೂಢ ರಹಸ್ಯಗಳನ್ನ ನಾವು ನಿಮ್ಗಾಗಿ ತರ್ತಾ ಇರ್ತೀವಿ. ನೀವು ಶಿವನ ಭಕ್ತರಾಗಿದ್ರೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಅಂತ ಬರೆಯೋದನ್ನ ಮರಿಬೇಡಿ. ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಮಹಿಳೆಯರ ಮನಸ್ಥಿತಿ ಬಗ್ಗೆ. ಪುರುಷರಿಗಿಂತ ಹೆಚ್ಚು ಭಾವಜೀವಿಗಳು ಮತ್ತು ಮೃದು ಮನಸ್ಸಿನವರು. ಆದ್ರೆ ಕೇವಲ ಅಳೋದು ಮಾತ್ರ ಸಮಸ್ಯೆಯಲ್ಲ, ಆ ಕಣ್ಣೀರು ಸತ್ತ ವ್ಯಕ್ತಿಯ ಆತ್ಮವನ್ನೇ ಕಟ್ಟಿ ಹಾಕಬಲ್ಲದು ಅಂದ್ರೆ ನೀವು ನಂಬ್ತೀರಾ? ಹೌದು, ಗರುಡ ಪುರಾಣದ ಪ್ರಕಾರ ಯಾರಾದರೂ ಸತ್ತಾಗ ಕುಟುಂಬದವರು ಅತಿಯಾಗಿ ರೋಧಿಸಿದ್ರೆ ಸತ್ತ ವ್ಯಕ್ತಿಯ ಆತ್ಮಕ್ಕೆ ಭೂಮಿಯ ಮೇಲಿನ ಮೋಹ ಹೋಗೋದಿಲ್ಲವಂತೆ. ಸ್ಮಶಾನದಲ್ಲಿ ಹೆಣ್ಣು ಮಕ್ಕಳು ಅಳೋದನ್ನ ನೋಡಿದ್ರೆ ಆ ಆತ್ಮಕ್ಕೆ ಸ್ವರ್ಗಕ್ಕೆ ಹೋಗಲು ಮನಸ್ಸಾಗದೆ ಅತಂತ್ರವಾಗಿ ಭೂಮಿಯಲ್ಲೇ ಉಳಿದುಕೊಳ್ಳುವ ಸಾಧ್ಯತೆ ಇರುತ್ತೆ. ಆತ್ಮದ ಮುಕ್ತಿಗೆ ಅಡೆತಡೆ ಆಗಬಾರದು ಅನ್ನೋ ಕಾರಣಕ್ಕೆ ಹೆಚ್ಚು ಭಾವುಕರಾಗುವ ಸ್ತ್ರೀಯರನ್ನ ಸ್ಮಶಾನದಿಂದ ದೂರ ಇಡಲಾಯಿತು. ಇನ್ನು ಎರಡನೇ ಕಾರಣ ತುಂಬಾ ಭಯಾನಕವಾಗಿದೆ. ಸ್ಮಶಾನದಲ್ಲಿ ಶವವನ್ನ ಸುಡುವಾಗ ಒಂದು ಹಂತದಲ್ಲಿ ಉರಿಯುತ್ತಿರುವ ಶವದ ತಲೆಗೆ ಬಿದಿರು ಅಥವಾ ಕೋಲಿನಿಂದ ಜೋರಾಗಿ ಹೊಡೆಯುತ್ತಾರೆ. ಇದನ್ನ ಕಪಾಲ ಕ್ರಿಯೆ ಅಥವಾ ಕಪಾಲ ಮೋಕ್ಷ ಅಂತ ಕರೀತಾರೆ. ಆದ್ರೆ ಈ ಸಮಯದಲ್ಲಿ ಶವದ ತಲೆಬುರುಡೆ ಒಡೆದು ಬರುವ ಆ ವಿಚಿತ್ರ ಶಬ್ದ ಎಂತವರ ಎದೆ ಝಲ್ಲೆನಿಸುತ್ತೆ ಗೊತ್ತಾ? ಉರಿಯುವ ಬೆಂಕಿಯಲ್ಲಿ ಶವದ ತಲೆ ಸಿಡಿಯುವ ದೃಶ್ಯ ಮತ್ತು ಆ ಶಬ್ದ ಮಹಿಳೆಯರಿಗೂ ಮತ್ತು ಚಿಕ್ಕ ಮಕ್ಕಳಿಗೂ ತೀವ್ರವಾದ ಆಘಾತ ಅಥವಾ ಟ್ರಾಮಾ ಉಂಟು ಮಾಡಬಹುದು. ಕೆಲವು ಸಮಯ ಬೆಂಕಿಯ ಶಾಖಕ್ಕೆ ಶವ ಎದ್ದು ಕುಳಿತಂತೆ ಕೂಡ ಕಾಣಿಸುತ್ತೆ. ಇಂತಹ ದೃಶ್ಯಗಳನ್ನ ನೋಡಿ ಮಹಿಳೆಯರು ಮಾನಸಿಕವಾಗಿ ಕುಗ್ಗಿ ಹೋಗಬಾರದು ಅನ್ನೋ ಕಾಳಜಿಯಿಂದ ನಮ್ಮ ಹಿರಿಯರು ಈ ನಿಯಮ ಮಾಡಿದ್ರು. ಈಗ ಸ್ವಲ್ಪ ಮಿಸ್ಟರಿ ಕಡೆ ಬರೋಣ. ಸ್ಮಶಾನ ಅಂದ್ರೆ ಅಲ್ಲಿ ಬರೀ ಶವಗಳಲ್ಲ, ಕಣ್ಣಿಲೆ ಕಾಣದ ನೆಗೆಟಿವ್ ಎನರ್ಜಿ ಅಥವಾ ದುಷ್ಟಶಕ್ತಿಗಳ ತಾಣ ಅಂತಾನೂ ನಂಬಲಾಗುತ್ತೆ. ಆದ್ರೆ ಈ ದುಷ್ಟಶಕ್ತಿಗಳು ಪುರುಷರಿಗಿಂತ ಹೆಣ್ಣು ಮಕ್ಕಳನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾವೆ ಅಂತ ಯೋಚನೆ ಮಾಡಿದ್ದೀರಾ? ನಮ್ಮ ಪುರಾಣಗಳ ಪ್ರಕಾರ ನೆಗೆಟಿವ್ ಎನರ್ಜಿಗಳಿಗೆ ಸ್ತ್ರೀಯರ ಕಡೆಗೆ ಆಕರ್ಷಣೆ ಹೆಚ್ಚು. ಅದರಲ್ಲೂ ಮದುವೆ ಆಗದ ಅಥವಾ ಗರ್ಭಿಣಿ ಸ್ತ್ರೀಯರು ಸ್ಮಶಾನಕ್ಕೆ ಹೋದರೆ ಅಲ್ಲಿ ಅಲೆದಾಡುವ ಅತೃಪ್ತ ಆತ್ಮಗಳು ಅವರ ಮೇಲೆ ಪ್ರಭಾವ ಬೀರಬಹುದು ಅಥವಾ ಅವರ ದೇಹವನ್ನ ಪ್ರವೇಶಿಸಬಹುದು ಅನ್ನೋ ಬಲವಾದ ನಂಬಿಕೆ ಇದೆ. ಈ ಕೆಟ್ಟ ದೃಷ್ಟಿಯಿಂದ ಮನೆಯ ಲಕ್ಷ್ಮಿಯನ್ನ ಕಾಪಾಡಲು ಸ್ಮಶಾನದ ಬಾಗಿಲು ಅವರಿಗೆ ಬಂದಾಗಿದೆ. ಇನ್ನೊಂದು ಮುಖ್ಯವಾದ ಸಂಪ್ರದಾಯದ ಬಗ್ಗೆ ಮಾತಾಡೋಣ. ಅಂತ್ಯಕ್ರಿಯೆ ಮಾಡುವ ಕರ್ತೃ ಅಥವಾ ಅಲ್ಲಿಗೆ ಹೋದ ಪುರುಷರು ತಲೆ ಬೋಳಿಸಿಕೊಳ್ಳೋದು ವಾಡಿಕೆ. ಆದರೆ ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣು ಕೂದಲು ತೆಗೆಯೋದು ಅಶುಭ ಅಂತಾರೆ. ಹಾಗಿದ್ರೆ ಅಂತ್ಯಕ್ರಿಯೆಯಲ್ಲಿ ಅವರು ಭಾಗವಹಿಸೋದು ಹೇಗೆ ಸಾಧ್ಯ? ಹಿಂದೂ ಧರ್ಮದಲ್ಲಿ ಮಹಿಳೆಯರು ತಲೆ ಬೋಳಿಸಿಕೊಳ್ಳೋದನ್ನ ಮಂಗಳಕರ ಎಂದು ಪರಿಗಣಿಸಲ್ಲ, ವಿಧವೆಯರನ್ನು ಹೊರತುಪಡಿಸಿ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ತಲೆ ಬೋಳಿಸಿಕೊಳ್ಳದೇ ಇರೋದು ಶಾಸ್ತ್ರಕ್ಕೆ ವಿರುದ್ಧ, ಬೋಳಿಸಿಕೊಂಡ್ರೆ ಸೌಭಾಗ್ಯಕ್ಕೆ ವಿರುದ್ಧ. ಈ ಧರ್ಮ ಸಂಕಟವನ್ನ ತಪ್ಪಿಸೋದಕ್ಕೆ ಮಹಿಳೆಯರಿಗೆ ಈ ಪ್ರಕ್ರಿಯೆಯಿಂದ ವಿನಾಯಿತಿ ನೀಡಲಾಗಿದೆ. ಇದೆಲ್ಲ ನಂಬಿಕೆಗಳಾದ್ರೆ ಇದರ ಹಿಂದೆ ಒಂದು ಅದ್ಭುತವಾದ ಲಾಜಿಕ್ ಕೂಡ ಇದೆ. ಹಿಂದೆಲ್ಲ ಸಾಂಕ್ರಾಮಿಕ ರೋಗಗಳಿಂದ ಜನ ಸಾಯ್ತಿದ್ರು. ಶವದ ಮೇಲೆ ಲಕ್ಷಾಂತರ ಬ್ಯಾಕ್ಟೀರಿಯಾಗಳಿದ್ದಾಯಿತು. ಸ್ಮಶಾನದಿಂದ ವಾಪಸ್ ಬರೋ ಪುರುಷರು ಮನೆ ಒಳಗೆ ಬರೋಕು ಮುಂಚೆ ಮನೆಯನ್ನ ಯಾರು ರೆಡಿ ಮಾಡಬೇಕು? ಇಲ್ಲಿದೆ ನೋಡಿ ರಿಯಲ್ ಲಾಜಿಕ್. ಗಂಡಸರು ಶವವನ್ನ ಸುಟ್ಟು ಆ ಸೋಂಕಿನ ಅಥವಾ ಬ್ಯಾಕ್ಟೀರಿಯಾಗಳ ವಾತಾವರಣದಿಂದ ಮನೆಗೆ ಬರುವಷ್ಟರಲ್ಲಿ ಮನೆಯಲ್ಲಿದ್ದ ಮಹಿಳೆಯರು ಇಡೀ ಮನೆಯನ್ನ ತೊಳೆದು ಶುದ್ಧಿ ಮಾಡಿ ಸ್ನಾನಕ್ಕೆ ಬಿಸಿ ನೀರು ಮತ್ತು ಅರಶಿನ ನೀರನ್ನ ರೆಡಿ ಮಾಡಿಟ್ಟಿದ್ರು. ಸ್ತ್ರೀಯರು ಸ್ಮಶಾನಕ್ಕೆ ಹೋಗಿದ್ರೆ ಮನೆಯನ್ನ ಶುದ್ಧಿ ಮಾಡೋರು ಯಾರು?
ಸೋಂಕು ಹರಡಬಾರದು ಅನ್ನೋ ಹೈಜೀನ್ ದೃಷ್ಟಿಯಿಂದ ಕೆಲಸಗಳನ್ನ ಹೀಗೆ ವಿಭಾಗ ಮಾಡಲಾಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪೂರ್ವಿಕರು ಮಾಡಿದ ಯಾವ ನಿಯಮವೂ ಸುಮ್ಮನೆ ಮಾಡಿದ್ದಲ್ಲ. ಅದು ಭಯಂಕರ ಕಪಾಲ ಮೋಕ್ಷದ ದೃಶ್ಯದಿಂದ ಮಹಿಳೆಯರನ್ನ ರಕ್ಷಿಸೋದಕ್ಕಿರಬಹುದು, ಅಥವಾ ನೆಗೆಟಿವ್ ಎನರ್ಜಿಯಿಂದ ಕಾಪಾಡೋದಕ್ಕಿರಬಹುದು, ಅಥವಾ ಮನೆಯ ಶುಚಿತ್ವ ಕಾಪಾಡೋದಕ್ಕಿರಬಹುದು. ಕಾಲ ಬದಲಾದಂತೆ ಸಿಟಿಗಳಲ್ಲಿ ಈಗ ಕೆಲವೊಂದು ಕಡೆ ಮಹಿಳೆಯರು ಸ್ಮಶಾನಕ್ಕೆ ಹೋಗ್ತಿದ್ದಾರೆ. ಆದರೆ ಈ ಹಳೆಯ ನಿಯಮಗಳ ಹಿಂದಿರೋ ಕಾಳಜಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ವಿಡಿಯೋದಲ್ಲಿ ಹೇಳಿರೋ ಯಾವ ಕಾರಣ ನಿಮ್ಗೆ ಹೆಚ್ಚು ಸಮಂಜಸ ಅಥವಾ ಇಂಟ್ರೆಸ್ಟಿಂಗ್ ಅನಿಸ್ತು? ದೆವ್ವಗಳ ಭಯನ ಅಥವಾ ಕಪಾಲ ಮೋಕ್ಷದ ಆಘಾತನ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿಯ ರೋಚಕ ಸಂಗತಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅದ್ಭುತ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.